ನಮಸ್ತೆ, ನಾನು ನಿಮ್ಮ ಯಶವಂತ್ ಮಾತಾಡ್ತಾ ಇರೋದು. ಪರ್ವಾ ಡೆವಲಪರ್ಸ್ನ ಜನರಲ್ ಮ್ಯಾನೇಜರು. ಇವತ್ತಿನ ದಿನ ಏನು ಅಂತಂದರೆ 6ನೇ ಪ್ರಾಜೆಕ್ಟ್ನ ನಿಮಗೆ ತೋರಿಸೋದಕ್ಕೆ ಬಂದಿರೋವಂಥದ್ದು. ಜೊತೆಗೆ ಇಷ್ಟೂ ದಿನ ಮಾಡಿರೋ ಎಲ್ಲ ಪ್ರಾಜೆಕ್ಟ್ಗಳನ್ನ ನಾವು ಬೇರೆ ಚಾನಲಿಂದ ನಿಮಗೆ ತಲುಪ್ತಾ ಇದ್ವಿ. ಇವತ್ತು ನಮ್ಮ ಚಾನಲ್ ಅಂದರೆ ಪರ್ವಾ ಡೆವಲಪರ್ಸ್ನ ಯೂಟ್ಯೂಬ್ ಚಾನಲಿಂದ ನಿಮ್ಗೆ ತಲುಪಬೇಕು ಅಂತ. ರೀಸನ್ ಏನು ಅಂದರೆ ಎಷ್ಟೋ ಕಸ್ಟಮರ್ಗಳು ನಮಗೆ ಬಂದಿರೋವಂಥವ್ರು ನಿಮ್ಮ ಚಾನಲ್ಲು ಇದೆಯಲ್ಲ ಸರ್, ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿದೆ, ನಿಮ್ಮ ಚಾನಲಲ್ಲೂ ಪೋಸ್ಟ್ ಮಾಡಿ ಅಂತ ಕೇಳ್ತಾ ಇದ್ರು ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ನಮ್ಮ 6ನೇ ಪ್ರಾಜೆಕ್ಟ್ನ ಫ್ರೀ ಲಾಂಚ್ ಅಂದರೆ ಈಗ ಆಲ್ಮೋಸ್ಟ್ ಡೆವಲಪ್ಮೆಂಟ್ 60 to 70% ಕಂಪ್ಲೀಟ್ ಆಗಿರೋಂಥ ಪ್ರಾಜೆಕ್ಟ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ನಾವು ನಿಂತಿರೋ ಲೊಕೇಶನ್ ಯಾವುದು ಅಂತ ಅಂದರೆ ಬೆಂಗಳೂರು ಮೈಸೂರು ಹೈವೇಯಿಂದ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜಿಂದ ರೈಟ್ ತೊಗೊಂಡು ದೊಡ್ಡಾಲ್ಮರ ಹತ್ರ ಬಂದರೆ ಚುಂಚುಂಗುಪ್ಪೆ ಹತ್ರ ಇರುವಂಥ ವಿಲೇಜ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ ಈಗ ನೋಡ್ತಾ ಇರೋದು. ಈಗ ನೀವು ನೋಡ್ಬೋದು ಪ್ರಾಪರ್ಟಿ ಯಾವ ಥರ ಇದೆ ಅಂತ. ಸೊ ಈಗೇನು ನೋಡಿದ್ರಿ ನೀವು ಪ್ರಾಪರ್ಟಿ, ಇದು 1 ಎಕರೆ 24 ಗುಂಟೆಲಿರುವಂಥ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿಯಲ್ಲಿ 47 ಸೈಟು 30-40 ಡೈಮೆನ್ಷನ್ ಮಾಡಿರುವಂಥದ್ದು. 20-40 ಡೈಮೆನ್ಷನ್ಗಳು ಒಂದು 4ರಿಂದ 5 ಸೈಟ್ಸ್ ಇತ್ತು, ಅದು ಆಲ್ರೆಡಿ ಆಗೋಗಿದೆ. ಇವತ್ತಿನ ದಿನ ಅವೈಲೇಬಲ್ ಇರೋದು ಕೇವಲ 20 ಸೈಟ್ಗಳು ಮಾತ್ರ. ಸೊ ಇದರಲ್ಲಿ ಏನು ಪ್ರಾಪರ್ಟಿ ಯಾವ ಥರ ಅಪ್ರೂವ್ಡ್ ಇನ್ನೊಂದು ಮತ್ತೊಂದು ಅಂತ ಕೇಳೋದಾದರೆ, ಈ ಪ್ರಾಪರ್ಟಿ ಗ್ರೀನ್ ಬೆಲ್ಟಿಂದ ಯೆಲ್ಲೋ ಬೆಲ್ಟ್ಗೆ ಕನ್ವರ್ಟ್ ಆಗಿರುವಂಥ ಪ್ರಾಪರ್ಟಿ. ರೆಸಿಡೆನ್ಷಿಯಲ್ DC ಕನ್ವರ್ಷನ್ ಆಗಿದೆ ಪ್ರಾಪರ್ಟಿ. ಇಂಡಿವಿಜುವಲ್ ಈ ಖಾತಾ ಅಂದರೆ ಅಟ್ ಪ್ರೆಸೆಂಟ್ ನಿಮಗೆ ಈ ಖಾತಾ ಆಗಿರುವಂಥ ಪ್ರಾಪರ್ಟಿ ಅಂದರೆ ಎಲೆಕ್ಟ್ರಾನಿಕ್ ಕಂಪ್ಯೂಟರೈಸ್ಡ್. ಅಲ್ಲಿ ಡೆವಲಪ್ಮೆಂಟ್ ಏನೇನಾಗಿದೆ ಅಂತ ನೀವು ಕೇಳೋದಾದರೆ, ಇಂಡಿವಿಜುವಲ್ ಕಂಪ್ಲೀಟ್ ಬಂದು ಸ್ಯಾನಿಟರಿ ಮಾಡಿದ್ದೀವಿ. ಈಗೇನು ನೋಡ್ತಾ ಇದ್ದೀರಾ ನೀವು, ಇದು ಮ್ಯಾನ್ಯಲ್ ಆಗಿರುವಂಥದ್ದು. ಈ ಇಡೀ ಲೇಔಟ್ಗೆ STP ಅಂದರೆ ಸೀವೇಜ್ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಕರಿತೀವಿ, ಅದು ಬಂದು ಎಂಟ್ರೆನ್ಸಲ್ಲಿ ರೈಟ್ ಸೈಡ್ ಮಾಡಿದ್ದೀವಿ. ಆ್ಯಂಡ್ ಈ ಪ್ರಾಪರ್ಟಿಲಿ ಇನ್ನೂ ಏನೇ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡೋದಾದರೆ, ಟ್ರೀ ಗಾರ್ಡ್ ಮಾಡಿದ್ದೀವಿ. ಅಂದರೆ ಇಂಡಿವಿಜುವಲ್ ಸೈಟಿಗೂ ಒಂದೊಂದು ಟ್ರೀ ಗಾರ್ಡ್ ಕೊಟ್ಟಿದ್ದೀವಿ. ಆ್ಯಂಡ್ ನಿಮಗೆ ಅಂಡರ್ಗ್ರೌಂಡ್ ಡ್ರೈನೇಜ್, ಈಗ ಏನು ನೋಡ್ತಾ ಇದ್ದೀರಾ ನಾನು ನಿಂತಿರೋ ಜಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಿರುವಂಥದ್ದು. ಅಂತ ಏನಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ ಅಂತ ಅಂದರೆ, ಈಗ ನಾಳೆ ದಿನ ಕಡ್ಡಿ ಕಸ ಇನ್ನೊಂದು ಮತ್ತೊಂದು ಯಾವುದು ಬೀಳದೇ ಇರಲಿ, ಜೊತೆಗೆ ಈಸಿಯಾಗಿ ರೋಡ್ ವಿಡ್ತು ತುಂಬ ಚೆನ್ನಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇದು ಮಾಡಿರುವಂಥದ್ದು. ಈಗೇನು ನೋಡ್ತಾ ಇದ್ದೀರಾ, ಇದು ಬಂದು ಕಂಪ್ಲೀಟ್ಲಿ ಬಂದು ನಿಮಗೆ ನೀರಿಂದು ಅಂದರೆ ನಿಮಗೆ ವಾಟರ್ದು ಕನೆಕ್ಷನ್ ಆಗಿರುವಂಥದ್ದು. ಇದು ಬಂದು ನಂಬರ್ ಪ್ಲೇಟು, ನಂಬರಿಂಗ್ 1 ಅಥವಾ 2 ದಿನದಲ್ಲಿ ನಂಬರ್ ಪ್ಲೇಟ್ ಕಂಪ್ಲೀಟ್ ಆಗುತ್ತೆ, ಅಂದರೆ ನಂಬರಿಂಗ್ ಕೆಲಸ ಮುಗಿಯುತ್ತೆ. ಇದು ಬಂದು ನಿಮಗೆ STP, ಇದು ಅಂದರೆ ನಿಮಗೆ ಏನು ಮ್ಯಾನುವಲ್ಗೆ ಸ್ಯಾನಿಟರಿ ಲೈನ್ ಅಂತ ಕರಿತೀವಿ, ಇದು ಬಂದು ಮ್ಯಾನುವಲ್ ಸ್ಯಾನಿಟರಿ ಲೈನು. ಆ್ಯಂಡ್ ಈಗೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ರೋಡ್ ವಿಡ್ತ್ ನೋಡ್ತಾ ಇದ್ದೀರಲ್ಲ ನೀವು. ಈಗ ನೋಡ್ತಿರೋಂಥ ರೋಡ್ ವಿಡ್ತ್ ಬಂದು 30 ಅಡಿ ಎಂಟ್ರೆನ್ಸ್, 30 ಫೀಟ್ ಎಂಟ್ರೆನ್ಸ್ ಸಿಕ್ಕಿರೋವಂಥದ್ದು ಈ ಲೇಔಟ್ಗೆ. ಆ್ಯಂಡ್ ನಿಮಗೆ ಈಗ ಆಲ್ರೆಡಿ ಎಲೆಕ್ಟ್ರಿಕ್ದು ಪೋಲ್ ಕನೆಕ್ಷನ್ ಕೂಡ ಮುಗಿದಿದೆ. ಆ್ಯಂಡ್ ಇನ್ನೂ ಲೈನ್ ಒಂದು ಕೆಲಸ ಬಾಕಿ ಇದೆ. ಸೊ ಡೆವಲಪ್ಮೆಂಟು 60 to 70% ಬಾಕಿ, ಅಂದರೆ 60 to 70% ಕಂಪ್ಲೀಟ್ ಆಗಿದೆ. ನಂಬರಿಂಗ್ ಕೆಲಸ, ರೋಡ್ ಕೆಲಸ, ಜೊತೆಗೆ ಎಲೆಕ್ಟ್ರಿಕ್ ಲೈನ್, ಈ 3 ಕೆಲಸ ಬಿಟ್ಟು ಇನ್ನು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿದೆ. ಪ್ರಾಪರ್ಟಿ ಸುತ್ತಮುತ್ತ ಕನೆಕ್ಟಿವಿಟಿ, ಡೆವಲಪ್ಮೆಂಟು, ಹಾಸ್ಪಿಟಲಿಟಿ ಯಾವ ಥರ ಇದೆ ಅಂತ ನೀವು ಕೇಳೋದಾದರೆ, ಈ ಪ್ರಾಪರ್ಟಿ ಎಕ್ಸಾಕ್ಟ್ಲಿ ಬಂದು ನಿಮಗೆ ದೊಡ್ಡಾಲ್ಮರದಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ, ಅಂದರೆ ಒಂದು ನಿಮಗೆ 3/4 ಕಿಲೋಮೀಟ್ರ್ ಅಷ್ಟೇ ಇರುವಂಥದ್ದು. ಆ್ಯಂಡ್ ಬಸ್ ಕನೆಕ್ಟಿವಿಟಿ ನಿಮಗೆ ತಾವರೆಕೆರೆಯಿಂದ, ಕೆಂಗೇರಿಯಿಂದ, KR ಮಾರ್ಕೆಟಿಂದ ನಿಮ್ಗೆ ಎನಿ ಟೈಮ್, ಅಂದರೆ ನೀವು ಎನಿ ಟೈಮ್ ನಿಮ್ಗೆ ಬಸ್ ಸಿಕ್ಕುತ್ತೆ. ನೀವು ಬಸ್ ಬಗ್ಗೆ ವರಿ ಮಾಡ್ಕೋಬೇಡಿ. ಈಗೇನು ನೋಡ್ತಿದ್ದೀರಾ ಲೇಔಟ್ ಮುಂದೆನೇ ಬಸ್ ಬರೋವಂಥದ್ದು, ನೀವು ಅದ್ರ ಬಗ್ಗೆನೂ ವರಿ ಮಾಡ್ಕೊಳಂಗಿಲ್ಲ ಬಸ್ ಬಗ್ಗೆ. ಆ್ಯಂಡ್ ಹಾಸ್ಪಿಟಲಿಟಿ ಅಂತ ಬಂದರೆ ಸುತ್ತಮುತ್ತ ಹಾಸ್ಪಿಟ್ಲು, ಕಾಲೇಜಿಗೆ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲ. ಯಾಕೆಂದರೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ರಾಜರಾಜೇಶ್ವರಿ ಮೆಡಿಕಲ್ ಹಾಸ್ಪಿಟ್ಲ್ ಇದೆ, ಸುತ್ತಮುತ್ತ ತುಂಬ ಹಾಸ್ಪಿಟ್ಲ್ಗಳಿದ್ದಾವೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳಂಗಿಲ್ಲ. ಕನೆಕ್ಟಿವಿಟಿ ಈ ಲೊಕೇಶನ್ಗೆ ಎಲ್ಲೆಲ್ಲಿಂದ ಬರ್ಬೋದು ಅಂತ ನೀವು ಕೇಳೋದಾದರೆ, ಕೆಂಗೇರಿಯಿಂದ ಬರ್ಬೋದು, ತಾವರೆಕೆರೆಯಿಂದ ಬರ್ಬೋದು, ನೆಲಮಂಗಲದಿಂದ ಬರ್ಬೋದು, ಬಿಡದಿಯಿಂದ ಬರ್ಬೋದು, ಬೆಂಗಳೂರು ಮೈಸೂರು ಹೈವೇಯಿಂದ ಬರ್ಬೋದು, ಮಾಗಡಿಯಿಂದ ಬರ್ಬೋದು. ಇವು ಎಲ್ಲ ಸಿಟಿಗಳ ಮಧ್ಯೆ ಇದೆ. ಜೊತೆಗೆ ನಾನು ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಾಗಿರೋದು, ಇದು ಬೆಂಗಳೂರು ಸೌತು. ಈ ಪ್ರಾಪರ್ಟಿ ಇರೋದು ಬೆಂಗಳೂರು ಸೌತಲ್ಲಿರುವಂಥದ್ದು. ಅರ್ಬನ್ ಡಿಸ್ಟಿಕ್ಕು, ಯಾವುದೇ ಥರ ರೂರಲ್ ಡಿಸ್ಟಿಕ್ ಅಲ್ಲ, ಅರ್ಬನ್ ಡಿಸ್ಟಿಕ್ ಆಗಿರೋದ್ರಿಂದ ಅಪ್ಕಮಿಂಗ್ 8 ರಿಂದ 10 ವರ್ಷದ ಒಳಗಡೆ BBMP ಲಿಮಿಟ್ಸ್ನ ಆಕ್ಯುಪೈ ಮಾಡ್ಕೊಳೋಂಥ ಬೂಮಿಂಗ್ ಇರೋವಂಥ ಪ್ರಾಪರ್ಟಿ. ನೀವು ಪ್ರಾಪರ್ಟಿ ಬಗ್ಗೆ ಯಾವುದೇ ಥರ ವರಿ ಮಾಡ್ಕೋಬೇಡಿ. ನೀವು ಎಂಕ್ವೈರಿ ಮಾಡಿ, ಸುತ್ತಮುತ್ತ ವಿಚಾರಿಸಿ ಪ್ರಾಪರ್ಟಿ ಯಾವ ಥರ ಇದೆ ಏನು ಅಂತ. ನಾನು ಈ ಪ್ರಾಪರ್ಟಿ ಖಂಡಿತವಾಗ್ಲೂ 8 ರಿಂದ 10 ವರ್ಷದೊಳಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಮೇಯ್ನ್ ನಿಮಗೆ ನಾನು ಕೊಡೋವಂಥ 3 ರೀಸನ್ ಏನು ಅಂದರೆ, ನಾಡಪ್ರಭು ಕೆಂಪೇಗೌಡ ಬಿಡೆ ಲೇಔಟ್ ಇದೆ, ಅದು ನಿಮಗೆ 5,000 ಎಕರೆಯಲ್ಲಿ ಆಗ್ತಾ ಇರೋವಂಥದ್ದು. 60,000 ಸೈಟು, ಜೊತೆಗೆ 4 ಲಕ್ಷ ಪಾಪ್ಯುಲೇಷನ್ನು. ಕೇವಲ 5 ರಿಂದ 10 ವರ್ಷದೊಳಗಡೆ ಇಷ್ಟೆಲ್ಲ ಆಗುತ್ತೆ. ಆ ಒಂದು ನಾಡಪ್ರಭು ಕೆಂಪೇಗೌಡ ಬಿಡೆ ಲೇಔಟಿಂದ ಕೇವಲ 4 ಕಿಲೋಮೀಟ್ರಲ್ಲಿ ಇರೋವಂಥ ನಮ್ಮ ಪ್ರಾಪರ್ಟಿ 100ಗೆ 100% ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, 700 ಎಕರೆಯಲ್ಲಿ ನಮ್ಮ ಲೇಔಟ್, ನಾನು ನಿಂತಿರೋ ಲೊಕೇಶನಿಂದ 3/4 1 ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ 700 ಎಕರೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್, ಅಂದರೆ ಶಾರ್ಟ್ ಫಾರ್ಮಲ್ಲಿ
KHB ಹೌಸಿಂಗ್ ಬೋರ್ಡ್ ಏನಿದೆ ಅವರು ಮಾಡಿದ್ದಾರೆ ಪ್ರಾಪರ್ಟಿ. ಅಲ್ಲೂ ಕೂಡ ಅಟ್ ಪ್ರೆಸೆಂಟು ನಮ್ಮ ಪ್ರಾಪರ್ಟಿಗಿಂತ 500-600 ರೂಪಾಯಿ ಜಾಸ್ತಿನೇ ಫರ್ ಸ್ಕ್ವೇರ್ ಫೀಟ್ ಇದೆ. ಅದು ನಮ್ಮ ಲೇಔಟಿಂದ ಒಂದು 700-800 ಮೀಟ್ರು ಮುಂದೆ ಹೋಗಬೇಕು. ಸೊ ಇಷ್ಟೆಲ್ಲ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಇದೆ. ಜೊತೆಗೆ BMTC ಬಸ್ ಸ್ಟಾಪ್ ತುಂಬ ಹತ್ರ ಇದೆ. ಆ್ಯಂಡ್ ವಾಟರ್ ಕನೆಕ್ಟಿವಿಟಿ, ವಾಟರ್ ಸೋರ್ಸ್ ನೋಡೋದಾದರೆ ಮಂಚಿನ ಬೆಲೆ ಕೂಡ ತುಂಬಾ ಹತ್ರ ಇದೆ. ಜಸ್ಟ್ ನಿಮಗೆ ಒಂದು 8-9 ಕಿಲೋಮೀಟರ್ಗೆ ಮಂಚಿನ ಬೆಲೆ ಇರೋದ್ರಿಂದ ವಾಟರ್ ಸೋರ್ಸ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ವೀಕೆಂಡ್ ಟ್ರಿಪ್ ಮಾಡ್ತೀರಾ ಅಥವಾ ವೀಕೆಂಡ್ ಸುತ್ತಮುತ್ತ ನೀವು ಬರ್ತೀರಾ ಅಂದರೆ ರೂಪೀಸ್ ರೆಸಾರ್ಟ್ ಕೂಡ ತುಂಬ ಹತ್ರ ಇದೆ. ದೊಡ್ಡಾಲ್ಮರ ತುಂಬ ಹತ್ರ ಇದೆ. ಮಂಚಿನ ಬೆಲೆ ತುಂಬ ಹತ್ರ ಇದೆ. ಮುಕ್ತಿನಾಗ ಟೆಂಪಲ್ ತುಂಬ ಹತ್ರ ಇದೆ. ಸಾಲಿಗ್ರಾಮ ಟೆಂಪಲ್ ತುಂಬ ಹತ್ರ ಇದೆ. ಆ್ಯಂಡ್ ನಿಮಗೆ ಮಾಗಡಿ ತುಂಬ ಎಲ್ಲ ಥರ ಪ್ಲೇಸ್ಗಳು ತುಂಬ ಹತ್ರ ಇರೋದ್ರಿಂದ ನೀವು ಯಾವುದೇ ಥರ ವರಿ ಮಾಡ್ಕೊಳಂಗಿಲ್ಲ. ಜೊತೆಗೆ ಫನ್ ಅಂತ ಬಂದರೆ ವಂಡರ್ಲಾ ತುಂಬ ಹತ್ರ ಇದೆ. ಇಲ್ಲಿಂದ ವಂಡರ್ಲಾ ಜಸ್ಟ್ ನಿಮ್ಗೆ 9 ಕಿಲೋಮೀಟರ್ ವಂಡರ್ಲಾ ಇರೋವಂಥದ್ದು. ಬಿಡದಿ ಬಂದು 14 ಕಿಲೋಮೀಟರ್ ಇರೋವಂಥದ್ದು. ದೊಡ್ಡಾಲ್ಮರ ಬಂದು 700-800 ಮೀಟರ್ ಇರೋವಂಥದ್ದು. ಆ್ಯಂಡ್ ನಿಮಗೆ ಬೆಂಗಳೂರು ಮೈಸೂರು ಹೈವೇ ಕೇವಲ 6 ಕಿಲೋಮೀಟರ್ ಇರೋದಂದರೆ 5-10 ನಿಮಿಷದಲ್ಲಿ ನೀವು ಡ್ರೈವಿಂಗಲ್ಲಿ ಬರ್ಬೋದು. ಸೊ ನೀವು ಪ್ರಾಪರ್ಟಿ ಬಗ್ಗೆ ಯಾವುದೇ ಥರ ವರಿ ಮಾಡ್ಕೋಬೇಡಿ. ಸೊ ಪ್ರೈಸಿಂಗ್ ಅಂತ ಬಂದರೆ ನಮ್ಮ ಪ್ರಾಪರ್ಟಿಯ ಬೆಲೆ ಸುತ್ತಮುತ್ತ ಇರೋದಕ್ಕಿಂತ ತುಂಬ ಕಮ್ಮಿ ಇದೆ. 1900 ರೂಪಾಯಿ ಇದೆ. ಜೊತೆಗೆ ನಮ್ಮ ಕಡೆಯಿಂದ ಅಂದರೆ ಪರ್ವ ಡೆವಲಪರ್ಸ್ ಕಡೆಯಿಂದ ಸ್ಪೆಷಲ್ ಆಫರ್ ಏನು ಕೊಡ್ತಾ ಇದ್ದೀವಿ ಅಂತಂದರೆ 50 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವು ಬಂದು ನೋಡಿ ಪ್ರಾಪರ್ಟಿ ಇಷ್ಟ ಆಗಿ ಬುಕ್ಕಿಂಗ್ ಅಂತ ಮಾಡಿಕೊಂಡ್ರೆ ಡೈರೆಕ್ಟ್ ನೆಗೋಷಿಯಬಲ್ ಆಗುತ್ತೆ 50 ರೂಪಾಯಿ ಅಂತಂದರೆ 50 ರೂಪಾಯಿ ಅಂದರೆ 35ಗೆ 60,000 ನೆಗೋಷಿಯಬಲ್ ಆಗುತ್ತೆ. ಡೌನ್ ಪೇಮೆಂಟ್ ಅಂತ ಬಂದರೆ ನಿಮಗೆ 25-30% ಡೌನ್ ಪೇಮೆಂಟ್ ಮಾಡಬೇಕು. 4-5 ಲಕ್ಷ ಡೌನ್ ಪೇಮೆಂಟ್ ಮಾಡಿಕೊಂಡ್ರೆ ನಿಮಗೆ ಮಿಕ್ಕಿರೋ ಅಷ್ಟು ಅಮೌಂಟು ನೀವು ರಿಜಿಸ್ಟರ್ ಟೈಮಲ್ಲಿ ಸೆಟ್ಲ್ ಮಾಡ್ಕೋಬೋದು. ಅಥವಾ ನೀವು ಬ್ಯಾಂಕ್ ಲೋನ್ ಹೋಗ್ತೀರಾ ಅಂದರೆ ಬ್ಯಾಂಕ್ ಲೋನ್ ಹೋಗಿ ನೀವು ಬ್ಯಾಂಕ್ ಲೋನ್ನ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೋಬೋದು. ಸೊ ಇದು ಡೌನ್ ಪೇಮೆಂಟ್ನ ವಿಚಾರ, ಜೊತೆಗೆ ಪ್ರೈಸ್ನ ವಿಚಾರ. ಸೊ ನೀವು ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥ ನಮ್ಮ ಆಫೀಸ್ಗೆ ಬನ್ನಿ. ಬಿಡೆ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ಇರುವಂಥದ್ದು. ಸೊ ಇನ್ನು ಆಫೀಸ್ ವಿಸಿಟ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸು ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತಾರೆ. ಡೀಟೇಲ್ಸ್ ಕೊಟ್ಟು ನಮ್ಮ ಆಫೀಸಿಂದ ಲೇಔಟಿಗೆ ಕರ್ಕೊಬರ್ತಾರೆ. ನಿಮಗೆ ಯಾವ ಥರ ಸೈಟ್ ಬೇಕು ಅದನ್ನ ತೋರಿಸಿ ವಾಪಸ್ ಕರ್ಕೊಬರ್ತಾರೆ. ಜೊತೆಗೆ ಸುತ್ತಮುತ್ತ ಇರುವಂಥ ಎಲ್ಲ ಡೆವಲಪ್ಮೆಂಟು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ ರಿಕ್ವೈರ್ಮೆಂಟ್ನ ಕೇಳಿಕೊಂಡು ನಿಮ್ಗೆ ಯಾವ ಥರ ಸೈಟ್ ಬೇಕು, ಕಾರ್ನರ್ ಸೈಟ್ ಬೇಕಾ, ನಾರ್ಮಲ್ ಸೈಟ್ಸ್ ಬೇಕಾ, ಅಥವಾ 30-40 ಬೇಕಾ, ಈಸ್ಟ್ ವೆಸ್ಟ್ ನೀವು ಯಾವ ಫೇಸಿಂಗ್ ಕೇಳ್ತೀರಾ ಎಲ್ಲ ಥರ ಫೇಸಿಂಗ್ ಸೈಟ್ಸ್ನು ತೋರಿಸ್ತಾರೆ. ತೋರಿಸಿ ನಮ್ಮ ಆಫೀಸ್ಗೆ ಕರ್ಕೊಬರ್ತಾರೆ. ನಿಮಗೆ ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ನಾನು ಅಥವಾ ನಮ್ಮ ಆಫೀಸ್ನ ಓನರ್ ಆಗಿರುವಂಥ ಹೇಮಂತ್ ಸರ್ ಅಂದರೆ ನಮ್ಮ ಬಾಸ್ ಸಿಗ್ತಾರೆ. ಸೊ ಅವ್ರನ್ನೂ ಮೀಟ್ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೋಬೋದು. ಸೊ ಬುಕ್ಕಿಂಗ್ ಅಂತ ಮಾಡ್ಕೊಳೋದಾದರೆ ನಿಮಗೆ ಲೀಗಲಿ ಡಾಕ್ಯುಮೆಂಟ್ ಸಿಗುತ್ತೆ. ಸೊ ಲೀಗಲಿ ಡಾಕ್ಯುಮೆಂಟ್ಸ್ ಅಂತಂದರೆ ಏನೇನೆಲ್ಲ ಇರುತ್ತೆ ಅಂತಂದರೆ 1960ರಿಂದ ಇವತ್ತಿನವರೆಗೂ 2024 ಇವತ್ತಿನ ತನಕ ಎಲ್ಲ ಥರ ಡಾಕ್ಯುಮೆಂಟು, ಮದರ್ ಡೀಡ್ ಆಗಿರ್ಬೋದು, EC ಆಗಿರ್ಬೋದು, ಮ್ಯುಟೇಷನ್ ಆಗಿರ್ಬೋದು, RTC ಆಗಿರ್ಬೋದು, ನಿಮ್ಮ ಕಂಪ್ಲೀಟ್ಲಿ ಫ್ಯಾಮಿಲಿ ಟ್ರೀ ಆಗಿರ್ಬೋದು, ಕನ್ವರ್ಷನ್ ಕಾಪಿ, ಖಾತಾಯಿಂದ ಹಿಡಿದು A to Z ಎಲ್ಲ ಡಾಕ್ಯುಮೆಂಟು ನಿಮಗೆ ಸಿಕ್ಕುತ್ತೆ. ಸೊ ನೀವು ಲೀಗಲಿ ಕ್ಲಿಯರ್ ಮಾಡಿಸ್ಕೊಂಡು ನಿಮಗೆ ಪ್ರಾಪರ್ಟಿ ಓಕೆ ಆಯಿತು ಅಂತಂದರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೇನಾದ್ರು ಫುಲ್ ಕ್ಯಾಶ್ ಹೋಗ್ತೀನಿ ಅಂತಂದರೆ ನೀವು ಇಮಿಡಿಯೇಟ್ ರಿಜಿಸ್ಟರ್ ಹೋಗ್ಬೋದು. ಅಥವಾ ಬ್ಯಾಂಕ್ ಲೋನ್ ಹೋಗ್ತೀನಿ ಅಂತಂದರೆ ನಿಮಗೆ ಬ್ಯಾಂಕ್ ಲೋನ್ ಕೂಡ ಇದೆ. LICಯಿಂದ ನಾವು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. ನೀವು 30% ಡೌನ್ ಪೇಮೆಂಟ್ ಮಾಡಿಕೊಂಡ್ರೆ ನಾವು ನಿಮಗೆ ಕಂಪ್ಲೀಟ್ಲಿ 70%ನ ಬ್ಯಾಂಕಿಂದ ಲೋನ್ ಮಾಡಿಸ್ಕೊಡ್ತೀವಿ. ಬ್ಯಾಂಕ್ ಲೋನು 15-20 ದಿನ ಮುಗಿಸ್ಕೊಡ್ತೀವಿ. ಲೋನ್ ಆಯಿತು ಅಂದರೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ಯಾವುದಕ್ಕೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸಿಂಪಲ್ ಥಿಂಗ್, ಒಂದು ಸಲ ಆಫೀಸ್ ವಿಸಿಟ್ ಮಾಡ್ಕೊಳ್ಳಿ. ಆಫೀಸಿಗೆ ಬರೋದಕ್ಕಾಗಲ್ಲ ಸರ್, ನಾನು ಲೇಔಟ್ಗೆ ಬರ್ತೀನಿ ಅಂದರೆ ಕಾಲ್ ಮಾಡ್ಕೊಂಡು ಲೇಔಟ್ಗೆ ಬನ್ನಿ, ನೀವು ಲೇಔಟು ವಿಸಿಟ್ ಮಾಡ್ಕೋಬೋದು. ಸೊ ನಿಮ್ಮ ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ, ನಿಮಗೆ ಡೀಟೇಲ್ಸ್ ಕೂಡ ಸಿಕ್ಕುತ್ತೆ. 8050019004 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನನಗಿಂತ ಜಾಸ್ತಿ ಇನ್ಫಾರ್ಮೇಷನು ನೀವು ನಮ್ಮ ಟೆಲಿಕಾಲರ್ ಹತ್ರ, ನಮ್ಮ ಎಕ್ಸಿಕ್ಯೂಟಿವ್ ಹತ್ರ ಕೇಳ್ಬೋದು. ಸೊ ಅವ್ರು ಇನ್ನೂ ಇನ್ಫಾರ್ಮೇಷನ್ ಸಿಕ್ಕುತ್ತೆ.